ಶರತಣ್ಣ ನಾವು ಹೋಗ್ತಿದೀವಿ. ಸರಳ ಅಕ್ಕ ಅವರೆಲ್ಲ ಹೊರಡ್ತಾ ಇದಾರೆ, ಮೊದಲು ನನ್ ಕೈ ಬಿಡ. ಹೋಗೋದಾದ್ರೆ ಹೋಗು, ನಿನ್ ಸಮಸ್ಯೆ ಏನು? ದಾನ ಧರ್ಮ ಮಾಡು ಅಂತ ಅಪ್ಪ ಏನೋ ಹೇಳ್ಬಿಟ್ರು. ಮದ್ವೆ ಆದ್ಮೇಲೆ ಅದನ್ನೆಲ್ಲ ಮಾಡ್ತೀನಿ ಅಂತ ಅಪ್ಪನ ಹತ್ರ ಹೇಳ್ಬಿಟ್ಟೆ. ಇದನ್ನೆಲ್ಲ ನಿನ್ ಹೆಂಡತಿ ಮಾಡಕ್ ಬಿಡ್ತಾಳ? ದಾನ ಧರ್ಮನ ಒಪ್ಕೊಳ್ಳೋದಕ್ಕೆ ಎಲ್ರು ಸತೀಶನ್ ಹೆಂಡತಿ ಹಾಗಿರಲ್ಲ. ನೀವು ಮತ್ತೆ ಶುರು ಮಾಡ್ಕೊಂಡ್ರ? ನಿಮ್ಗೆ ಏನಾಗಿದೆ ಸರಳ ಅಕ್ಕ? ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ಸುಮ್ನೆ ನನ್ ಮೇಲೆ ಕೋಪ ಮಾಡ್ಕೋತೀಯ ನೀನು? ಮನೆ ಜವಾಬ್ದಾರಿ ಎಲ್ಲ ಹೆಗಲ್ ಮೇಲೆ ಬಿದ್ದಾಗ ನಿಂಗೂ ಅರ್ಥ ಆಗುತ್ತೆ. ಈ ಸರಳನ್ ಮಾತು ಕೇಳೋಕೆ ಕಹಿ ಆಗಿದ್ರು ಅದೇ ಸತ್ಯ ಅಂತ. ನಾನೇನ್ ಬೇಕಂತಾನೆ ಹೇಳ್ತಾ ಇಲ್ಲ, ಏನ್ ಸತ್ಯನೋ ಅದನ್ ಮಾತ್ರ ಹೇಳ್ತಾ ಇದ್ದೀನಿ ಶರತ್. ದಾನ ಧರ್ಮದ ಕಥೆನೆಲ್ಲ ಸತೀಶನ್ ಹೆಂಡತಿ ಭಯದಿಂದ ಮಾಡ್ತಾಳಷ್ಟೇ. ಆದ್ರೆ ನಿನ್ ಹೆಂಡತಿ, ನಾನು ಅವಳ ಫೋಟೋ ನೋಡ್ದಾಗ್ಲೇ ಗೊತ್ತಾಯ್ತು. ಅವಳು ನಿನಗ್ ಹೆದರೋದು ಇಲ್ಲ, ನಿನ್ ಮಾತ್ ಕೇಳೋದು ಇಲ್ಲ ಅಂತ ಅನ್ಸುತ್ತೆ ನನ್ಗೆ. ಅವಳು ದಾನ ಮಾಡೋದನ್ನ ತಡಿತಾಳೆ ಅಂತ ನನಗನ್ಸೋದಿಲ್ಲ. ಅಬ್ಬಬ್ಬಾ, ಅವಳ ಬಗ್ಗೆ ನಿಂಗ್ ತುಂಬಾ ಚೆನ್ನಾಗ್ ಗೊತ್ತಿರೋ ಹಾಗಿದೆ. ಅದಕ್ಕೆ ನನ್ಗನ್ನಿಸ್ತಿರೋದು ಅವಳು ನಿನಗ್ ಹೆದರೋದು ಇಲ್ಲ, ನಿನ್ ಮಾತನ್ನು ಕೇಳಲ್ಲ. ನಾನ್ ಹೇಳ್ತಿರೋದು ಸರಿ ಇದೆ ಅಲ್ವಾ ಶರತ್? ಸರಳ ಅಕ್ಕ, ನೀವೇನ್ ಹೇಳ್ತಾ ಇದ್ದೀರಾ? ಅವಳು ಯಾಕೆ ಹೆದರ್ಕೋಬೇಕು? ನೀವೇ ಹೇಳಿ, ನೀವು ಭಾವಂಗೆ ಹೆದರ್ಕೋತೀರಾ? ಅದು ಒಂದ್ ನಿಮಿಷ, ಯಾವ ವಿಷಯದ ಬಗ್ಗೆ ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದೀರಾ? ನಮ್ ಸರಳನ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ. ಅವಳನ್ನ ಎಲ್ರೂ ಇಷ್ಟಪಡ್ತಾ ಇದ್ದಾರೆ ಅಲ್ವಾ ಸರಳ? ನೀನ್ ಹೀಗೆಲ್ಲ ಹೇಳಿ ನಾವು ಮಾತಾಡ್ಬೇಕಾಗಿರೋ ವಿಷಯನ ಮರೆಸ್ಬೇಡ. ನಿಜವಾದ ವಿಷಯ ಏನಂದ್ರೆ, ನಾನು ಗಂಡನ್ ಮನೆ ನೋಡ್ಕೋತೀನಿ, ಸಂಬಂಧಿಕರು ಮನೆಗೆ ಹೋಗ್ತೀನಿ ಬರ್ತೀನಿ, ಅದಕ್ಕೆ ಹೀಗ್ ಮಾತಾಡ್ತಿರೋದು. ಅವಳಂತೂ ಕೋಲ್ಕತ್ತಾದಲ್ಲಿದ್ದವಳು ಹೀಗಿದ್ದಕ್ಕಿದ್ದಂತೆ ಕಟಕ್ನಲ್ಲಿ ಇರಕ್ಕಾಗತ್ತಾ? ಅವಳಿಗೆ ಈ ಪರಿವಾರದ ಜೊತೆ ಹೊಂದ್ಕೊಳಕ್ಕಾಗತ್ತಾ? ಸರಳ, ನೀನು ವಿಭಾವತಿ ಫೋಟೋ ನೋಡಿದ್ಯಾ ಅಷ್ಟೇ, ಮುಖಾಮುಖಿ ಭೇಟಿನೂ ಆಗಿಲ್ಲ. ಅಷ್ಟ್ರಲ್ಲೇ ಎಲ್ಲ ಅರ್ಥ ಆಗೋಯ್ತಾ? ಗಂಡನ್ ಜೊತೆ ಮನೆ ನಡೆಸಿದ್ರೆ ಎಲ್ಲಾನು ಅರ್ಥ ಆಗೋಗುತ್ತೆ ಅನ್ಕೊಂಡಿದ್ಯಾ? ಸರಳ ಅಕ್ಕ, ನೀವು ಹೂ ಅಂದ್ರೆ ಅಪ್ಪನ್ಗೆ ಹೇಳ ಈ ಮದ್ವೆ ಬೇಡ ಅಂತ. ಹುಡುಗಿ ಹಾಡ್ ಹಾಡ್ತಾಳೆ, ಪುಸ್ತಕ ಓದ್ತಾಳೆ, ಅವಳು ನನ್ ಮಾತೇ ಕೇಳಲ್ಲ. ಸರಿ ಬಿಡು, ನಾನ್ ನಿನ್ ನಿನ್ಗೆ ಯಾವುದೇ ಕಾರಣಕ್ಕೂ ಏನು ಹೇಳಕ್ ಹೋಗಲ್ಲ. ನಾನ್ ಆಡೋ ಮಾತೆಲ್ಲ ನಿನಗ್ ಚುಚ್ಚುತ್ತಲ್ವಾ? ಈ ಮದ್ವೆಗೆ ಬಂದಿದ್ದೆ ನನ್ ತಪ್ಪು. ಸರಳ, ಸರಳ ನಿಂತ್ಕೋ. ಹೋಗು ಶರತ್, ಮನೇಲಿ ಮದ್ವೆ ಸಂಭ್ರಮ ಇದೆ ಅಂತ ಗೊತ್ತು. ಹೋಗು ನೀನೊಬ್ಳೆ ಅವಳನ್ನ ಸಮಾಧಾನ ಮಾಡೋಕ್ ಸಾಧ್ಯ. ಹೋಗು. ಸರಳ ಅಕ್ಕ, ನನ್ ಮಾತ್ ಕೇಳಿ. ಸರಳ ಅಕ್ಕ. ರೊಮಿ, ನಿನ್ ದೊಡ್ಡಮ್ಮಂಗೆ ಸ್ವಲ್ಪ ಇಲ್ಲಿ ಬರೋದಕ್ಕೆ ಹೇಳು. ಅವ್ರ ಹತ್ರ ಸ್ವಲ್ಪ ಮಾತಾಡೋದಿದೆ. ಹೇಳ್ತೀನಿ ಅಪ್ಪ. ಹಾಗಿದ್ರೆ ದೊಡ್ಡಪ್ಪ, ಇವತ್ ಸಂಜೆನೆ ನಾವು ಅಕ್ಷಯ್ ಅವ್ರ ಮನೆಗೆ ಹೋಗಿ ವಿಭಾವತಿಗೆ ಆಶೀರ್ವಾದ ಶಾಸ್ತ್ರ ಮುಗಿಸ್ಬರೋಣ. ಯಾರಿಗೂ ಏನು ತೊಂದರೆ ಇಲ್ಲ ತಾನೆ ಪ್ರಭಾ? ಇಲ್ಲ, ಇದರಿಂದ ಯಾರಿಗ್ ತೊಂದರೆ ಆಗೋದಿದೆ? ಈಗಂತೂ ದೊಡ್ಡ ಮಗನ್ ಮದ್ವೆನೂ ಆಗೋಗಿದೆ. ನೀವೆಲ್ರೂ ಆಶೀರ್ವಾದ ಶಾಸ್ತ್ರನ ಮಾಡ್ಬನ್ನಿ. ಇನ್ನೇನು, ನಿನ್ನ ಹೆಂಡತಿ ಪ್ರಭಾನು ಒಪ್ಕೊಂಡ್ಲು. ಹಾಗಿದ್ರೆ ಪ್ರಭಾ, ನಾವು ಸಂಜೆ ಆಗೋಷ್ಟಲ್ಲಿ ಹೊಟ್ಬಿಡೋಣ. ಒಳ್ಳೇದು. ಆದ್ರೆ ನಾನ್ ಬರಕ್ಕಾಗಲ್ಲ. ಇದೇನ್ ಹೇಳ್ತಿದ್ಯಾ? ಎಲ್ಲಿವರೆಗೂ ನೀನ್ ಆಶೀರ್ವಾದ ಮಾಡಲ್ವೋ ಅಲ್ಲಿವರೆಗೂ ಏನು ನಡೆಯಲ್ಲ. ಅಲ್ಲ ಪ್ರಭಾ, ನಿನ್ಗಿನ್ನೂ ವಿಭಾವತಿ ಮೇಲೆ ಅಷ್ಟು ಕೋಪ ಇದೆಯಾ? ಅಲ್ಲ, ಇದು ಇನ್ನೊಂದೆರಡು ದಿನದಲ್ಲಿ ವಿಭಾವತಿ ಮದುವೆ ಆಗಿ ಮನೆಗೆ ಸೊಸೆ ಆಗಿ ಬರೋಳಿದ್ದಾಳೆ. ಈಗ್ಲೂ ನಿನ್ ಕೋಪ ತಣ್ಣಗಾಗಿಲ್ಲ ಅಂತಂದ್ರೆ? ನಾನೇನಾದ್ರೂ ಕೋಪ ಮಾಡ್ಕೊಂಡಿದ್ರೆ ಈ ಮದ್ವೆ ನಡೀತಿತ್ತ? ನೀವೆಲ್ಲ ನನ್ನ ಏನ್ ಅನ್ಕೊಟ್ರೋ ಗೊತ್ತಿಲ್ಲ. ಇಲ್ ನೋಡಿ, ಮನೇಲಿ ಸೊಸೆ ಒಬ್ಳೇ ಇರ್ತಾಳೆ. ಇಡೀ ಮನೇಲಿ ನಾವು ಅವಳೊಬ್ಳನ್ನೇ ಬಿಟ್ಟು ಹೊರಟು ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಅದಕ್ಕೆ ನೀವೆಲ್ರೂ ಹೋಗಿ ಆಶೀರ್ವಾದ ಶಾಸ್ತ್ರನ ಪೂರ್ತಿ ಮಾಡ್ಕೊಂಡ್ ಬನ್ನಿ. ಹಾಗೆ ಆಗ್ಲಿ. ನೋಡಿದ್ರ ಅತಿಗೆ, ನಿಮ್ಮಿ ಓರ್ಗಿತ್ತಿ ಅಂತೂ ನನ್ಗಂತೂ ಗಾಬರಿನೇ ಮಾಡ್ಬಿಟ್ಟಿದ್ಲು. ಅಲ್ಲಿಗೆ ವಿಷಯ ಏನಂದ್ರೆ, ಇವತ್ತು ಸಂಜೆ ನಾವೆಲ್ಲ ವಿಭಾವತಿಗೆ ಆಶೀರ್ವಾದ ಮಾಡಕ್ ಹೋಗ್ತಾ ಇದೀವಿ. ಆಶೀರ್ವಾದನ? ಸುಧೀರ್, ನೀನೇ ಬ್ಯಾಗ್ ತಗೊಂಡು ಹೋಗಿ ಒಳಗಿಡು. ಅಪ್ಪ. ಏನಂತ ಸುರೇಶ್? ನಾವು ನಿಮ್ ಜೊತೆ ಬರ್ಬೋದಾ? ಇಲ್ಲ ಸುರೇಶ್, ಇದಕ್ ದೊಡ್ಡವ್ರ ಮಾತ್ರ ಹೋಗೋದು. ನೀವೆಲ್ಲ ಬಂದಲ್ಲಿ ಏನ್ ಮಾಡ್ತೀರಾ? ನಾವ್ಯಾರು ಬರೋ ಹಾಗಿಲ್ವಾ? ಅಲ್ಲಿ ಬಿಡು ಜಾನಕಿ, ಅವ್ರಿಗೂ ಖುಷಿಯಾಗಿರೋದಕ್ಕೆ ಬಿಡು. ಅಣ್ಣಂದ್ರ ಮದ್ವೆ ಇದೆ, ಮುಂದಿನ ಮದ್ವೆ ಯಾವಾಗ ಆಗತ್ತೋ ಯಾರಿಗ್ ಗೊತ್ತು. ಬರ್ಲಿ ನಮ್ ಜೊತೆ. ಹಾಗೆ ಆಗ್ಲಿ. ಸರಿ, ಹಾಗಾದ್ರ ಸುರೇಶ್, ಸುಧೀರ್ ಮತ್ತು ಸುನಿಲ್ ಇವರಿಬ್ರನ್ನ ಒಪ್ಸೋ ಕೆಲಸ ನಿಂದು. ಹಾ ಅಪ್ಪ. ಅರೆ, ಏನ್ ಮಾತಾಡ್ತಿದ್ಯಾ? ಸುಭಾಷ್ನ ಯಾಕ್ಬಿಟ್ಟೆ ನೀನು?
ವಿಭಾಗೆ ಸುಭಾಷ್ ಕಂಡ್ರೆ ಬಹಳ ಇಷ್ಟ. ಬರ್ಲಿ ನಮ್ ಜೊತೆನೆ, ಅವನು ಒಂದ್ಸಲಿ ಬಂದು ಮಾತಾಡ್ಸಾಗತ್ತೆ. ಸರಿ ಆಗ್ಲಿ. ಯಾಕೆ ಸುಬ್ಬಿ, ಏನಾಯ್ತು? ಹೋಗಕ್ ನಾವು ರೆಡಿ ಆಗ್ಬೇಕು. ಆಯ್ತು ಸುಧೀರಣ್ಣ, ಈ ಸಲ ಅಂತೂ ಆ ಮನುಷ್ಯ ನಮ್ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಪಾಪ ಅವರು ಅಕ್ಕಿ ಬೇಳೆನ ತಗೊಂಡ್ರೋ ಇಲ್ವೋ ಗೊತ್ತಿಲ್ಲ. ತುಂಬಾ ದಿನದಿಂದ ಏನೂ ತಿಂದೇ ಇರ್ಲಿಲ್ಲ. ಈಗ ಅವರು ಹೊಟ್ಟೆ ತುಂಬಾ ತಿಂದಿರ್ಬೋದು. ಸುಧೀರಣ್ಣ, ನಾವು ಮತ್ತೆ ಅದೇ ದಾರಿಗೆ ಹೋಗಿ ನೋಡ್ಕೊಂಡ್ ಬರೋಣ. ಸುಬ್ಬಿ, ನೀನ್ ಅವ್ರನ್ನ ಹುಡ್ಕೊಂಡು ಮತ್ತೆ ಹೋಗ್ತೀಯಾ? ಈಗ ನನಗೆ ಮನೇಲಿ ತುಂಬಾ ಕೆಲಸಗಳಿರುತ್ತೆ. ನಾನಂತೂ ನಿನ್ ಜೊತೆ ಬರಕ್ಕಾಗಲ್ಲಪ್ಪ. ಯಾಕೆ ನೀನ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನನ್ ಭಿಕ್ಷೆ ತಟ್ಟೆ ಎಲ್ಲೋಯ್ತು, ನನ್ ಭಿಕ್ಷೆ ತಟ್ಟೆ ಎಲ್ಲೋಯ್ತು. ನೋಡ್ರಿಪ್ಪ, ನೋಡ್ರಿ, ತಟ್ಟೆ ಇಲ್ಲದೆ ನಾನು ಹೇಗ್ ಭಿಕ್ಷೆ ಬೇಡ್ಲಿ? ನಾನು ಹೋಗಿ ನೋಡ್ತೀನಿ. ನೋಡ್ರಿಪ್ಪ, ಇವತ್ ಬೆಳಿಗ್ಗೆಯಿಂದ ಭಿಕ್ಷೆ ಸಿಕ್ಕಿಲ್ಲ. ಅಲ್ಲ ಸುಧೀರಣ್ಣ, ಬಡ ಜನರು ಮನುಷ್ಯರೇ ಅಲ್ವಾ? ನಾವ್ಯಾಕೆ ಅವ್ರ ಕಷ್ಟಗಳನ್ನ ದೂರ ಮಾಡೋಕ್ ಆಗೋದಿಲ್ಲ? ಅವನ್ ನಮಗಿದನ್ನೇ ಹೇಳಿದ್ದು. ಕೆಲ್ಸ ಅಷ್ಟೇ ನಿನ್ನ ಅಧಿಕಾರ, ಪ್ರತಿಫಲದ ಮೇಲಲ್ಲ. ಕೆಲ್ಸ ಮಾಡ್ತಾ ಹೋಗ್ಬೇಕಷ್ಟೇ, ಸುಮ್ನಿದ್ರೆ ಆಗೋದಿಲ್ಲ. ಒಂದಲ್ಲ ಒಂದಿನ ಬ್ರಿಟಿಷರು ಈ ದೇಶನ ಬಿಟ್ಟೋಗೋ ಅನಿವಾರ್ಯ ಬರುತ್ತೆ. ಹೌದು ವೀರೇಂದ್ರ, ನಮ್ಮ ಅಣ್ಣನೂ ಕೂಡ ಇದನ್ನೇ ಹೇಳೋದು. ಯುದ್ಧನ ನಿಲ್ಸೋದಕ್ಕೆ ಹೋಗ್ಬಾರ್ದು, ಕೊನೆ ಉಸಿರು ಇರೋವರೆಗೂ ಹೋರಾಡಬೇಕು. ಬ್ರಿಟಿಷರು ಬೇಕಾದ್ರೆ ನಮ್ಮ ಪ್ರಾಣ ತೆಗೆದ್ರು ಸರಿ. ಹುಷಾರು ಅನಂತಣ್ಣ, ಈ ಚೀಲದಲ್ಲಿ ಸಿಡಿಮತ್ತಿದೆ. ಅಲ್ಲೆಲ್ಲಾದ್ರೂ ಕೆರೋಸಿನ್ ಇದ್ರೆ ಅದರಿಂದ ದೂರ ಇಡಿ, ಗೊತ್ತಾಯ್ತಾ? ಹೋಗಿ. ಅನು ಅಕ್ಕ, ನೀವು ಅಡಿಗೆ ಮಾಡೋದಿನ್ನ ಎಷ್ಟೊತ್ತಾಗುತ್ತೆ? ಇನ್ನೇನಾಯ್ತು, ಆದ್ ಕೂಡ್ಲೆ ಬೆಂಕಿನ ಆರಿಸ್ಬಿಡ್ತೀನಿ. ನಾನು ಯೋಚಿಸ್ತಿದ್ದೆ, ಅದು ಜತಿನವ್ರು ಆಗ್ಲೇ ಹೋಗಿದ್ದಾರೆ, ಇಷ್ಟೊತ್ತಾದ್ರೂ ವಾಪಸ್ ಬರ್ಲೇ ಇಲ್ಲ. ಕೋಲ್ಕತ್ತಾದ ರಸ್ತೆ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಆಗತ್ತೆ. ಅನುಪಮ್ ಅವರೇ, ನೀವ್ಯಾಕಿಷ್ಟು ಭಯ ಪಡ್ತಿದ್ದೀರಾ? ರಾತ್ರಿಯ ಕತ್ಲಲ್ಲಿ ಅವನು ನಿಂತಿದ್ದಾನೆ, ಬೆಳಕನ್ನ ಹಿಡ್ಕೊಂಡು ನಿನ್ನ ಈ ಮಡಿಲನ್ನ ಜೋಪಾನ ಮಾಡ್ತಾನೆ. ಇವತ್ತು ರಸ್ತೆಯಲ್ಲಿ ಒಂದು ವಜ್ರ ನೋಡ್ದೆ. ಅವನ್ನ ನೋಡಿದ ಕೂಡಲೇ ಮನ್ಸಿಗೆ ಒಂದ್ ರೀತಿ ಸಂತೋಷ ಆಯ್ತು. ಅಂತ ಧೈರ್ಯವಂತ ಹುಡುಗ ಇದ್ದಾನ ನಮ್ಮ ದೇಶದಲ್ಲಿ, ಅದು ಅಷ್ಟು ಚಿಕ್ಕ ವಯಸ್ಸವನು. ಅಣ್ಣ, ವಿಷಯ ಏನು ಅಂತ ಹೇಳ್ಬಾರ್ದಾ? ಹೆಚ್ಚು ಅಂದ್ರೆ ಅವನಿಗೊಂದು 10 ವರ್ಷ ಇರ್ಬೋದಷ್ಟೇ. ಅಷ್ಟು ಸಣ್ಣ ಹುಡುಗನಿಗೆ ಅದೆಷ್ಟು ಧೈರ್ಯ. ಎಲ್ಲ ಭಯದಿಂದ ಓಡ್ ಹೋಗ್ತಾ ಇದ್ರು, ಆದ್ರೆ ಅವನು, ಆ ಸಣ್ಣ ಹುಡುಗ ಹೆದರದೆ ಬ್ರಿಟಿಷರ್ ಗಾಡಿ ಮುಂದೆ ಬಂದು ಹಾಗೆ ಧೈರ್ಯದಿಂದ ನಿಂತ್ಕೊಂಡ. ಭಿಕ್ಷೆ ಬೇಡ್ತಾರೆ ಅಂದ್ರೆ ಅವ್ರೇನ್ ಮನುಷ್ಯರಲ್ವಾ? ಸುಬ್ಬಿ, ಇದೇನ್ ಮಾಡ್ತಿದ್ಯಾ ನೀನು? ಸುಮ್ನಿರು. ಯಾಕೆ ಮಾತಾಡ್ಬಾರ್ದು? ಇವ್ರು ಭಿಕ್ಷುಕ ಅನ್ನೋ ಕಾರಣಕ್ಕೆ ಇವ್ರ ಮೇಲೆ ಗಾಡಿ ಹತ್ತಿಸ್ಬೋದಾ? ಇದ್ಯಾ ನ್ಯಾಯ? ಸುಬ್ಬಿ, ಸುಮ್ನಿರು, ಏನು ಮಾತಾಡ್ಬೇಡ. ಅವರು ಯಾರಿಗ್ ಬೇಕಾದ್ರೂ ಗಾಡಿಲಿ ಡಿಕ್ಕಿ ಹೊಡಿಬೋದಾ? ಈ ಅಜ್ಜ ಭಿಕ್ಷೆ ಬೇಡ್ತಾ ಇದ್ರು, ಹೇಳಿ ಯಾಕೆ ಸುಮ್ನೆ ಇದ್ದೀರಾ? ಇಂಥ ಹುಡುಗ ಇದ್ರೆ ನಮ್ಮ ದೇಶಕ್ಕೆ ಒಂದಲ್ಲ ಒಂದಿನ ಖಂಡಿತವಾಗಿ ಸ್ವಾತಂತ್ರ್ಯ ಸಿಗುತ್ತೆ. ಇವನ್ ನಮ್ಮ ಸುಭಾಷ್ ತರದವನೇ ಅನ್ಸುತ್ತೆ ಅಲ್ವಾ ಅನಂತವ್ರೆ? ಅಯ್ಯಯ್ಯೋ, ಹಾ, ಈ ಘಟನೆ ಎಲ್ಲ ನೋಡಿದ ಮೇಲೆ ನನಗೆ ಹೋರಾಡಬೇಕು ಅನ್ನಿಸ್ತು. ಗಾಡಿಲಿ ಪೊಲೀಸ್ನವರಿದ್ರೆ? ಆದ್ರೆ ಈ ಸಮಯದಲ್ಲಿ ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ರೆ ಕೆಲಸ ಕೆಡುತ್ತೆ. ಮುಂದೆ ನಾವು ದೊಡ್ಡ ಕೆಲಸ ಮಾಡೋದಿದೆ. ದೊಡ್ಡ ಕೆಲ್ಸನ? ನಿಮ್ಗೇನಾದ್ರೂ ಸುದ್ದಿ ಸಿಕ್ಕಿದ್ಯಾ? ಹಾ, ಸಿಕ್ಕಿದೆ. ಜಹಾಜ ಘಾಟಿಂದ ಸುದ್ದಿ ಬಂದಿದೆ. ಒಂದಿಷ್ಟು ರಿವಾಲ್ವರ್ ಮಾಡೆಲ್ ತೋರ್ಸೋದಕ್ಕೆ ವಿದೇಶಿ ಕಂಪನಿಯವರು ಕೋಲ್ಕತ್ತಾಗ ಬರ್ತಾ ಇದ್ದಾರೆ. ಅವ್ರು ಮಾತ್ರ ಬರ್ತಾ ಇಲ್ಲ, ಜೊತೆಗೆ ರಿವಾಲ್ವರ್ನು ತರ್ತಿದ್ದಾರೆ. ಹಾಗಾದ್ರೆ ನಾವು ಅವುಗಳನ್ನೆಲ್ಲ ಲೂಟಿ ಮಾಡೋದಾ? ಖಂಡಿತ ಲೂಟಿ ಮಾಡ್ಬೋದು, ಆದ್ರೆ ನಾವು ಇದ್ರ ಎಲ್ಲ ವಿಷಯನೂ ಬಹಳ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಸುಮ್ಮನೆ ನಮ್ಮ ಪ್ರಯತ್ನ ವ್ಯರ್ಥ ಆಗ್ಬಾರ್ದು. ಇಷ್ಟೆಲ್ಲ ನಡೆಯುವಾಗ ನಾವು ಪೊಲೀಸರ ಕಣ್ಣಿಗೆ ಬೀಳದ ಹಾಗೆ ಎಚ್ಚರಿಕೆ ವಹಿಸಬೇಕು. ಜತಿನವ್ರೆ, ಏನಂದ್ರೆ ನಾನು ನಿಮ್ ಜೊತೆ ಸೇರ್ಕೋಬೋದಾ? ನಾನ್ ಬಂದ್ರೆ ಸ್ವಲ್ಪ ಸಹಾಯ ಆಗತ್ತೆ ಅನ್ಸುತ್ತೆ. ಅದು ನನ್ ಮನ್ಸಲ್ಲಿ ಒಂದ್ ವಿಷಯ ಇದೆ. ನೀವ್ ಹೇಳು ಅಂದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಹೇಳಿ. ಆದ್ರೆ ನಮಗೆ ಹೊಟ್ಟೆ ತುಂಬಾ ಊಟ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಹೊಟ್ಟೆ ಹಸುವಿಂದ ಎಲ್ರ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಎಲ್ರೂ ಕೂತ್ಕೊಳ್ಳಿ.
ತಟ್ಟೆನ ಸ್ವಲ್ಪ ಈ ಕಡೆ ಇಡಿ. ತುಪ್ಪನ ತುಪ್ಪನ ಎಲ್ಲಿಂದ ತಂದ್ರಿ? ಇವತ್ ಹಾಗೆ ಪೇಟೆಗೆ ಹೋಗಿದ್ದೆ. ಅದೇ ಹಿಂದೆ ಒಂದು ಗಲ್ಲಿ ಇದೆಯಲ್ವಾ, ಹಾ, ಅಲ್ಲಿಂದಲೇ ತಂದಿದ್ದು. ಅಲ್ಲ ನೀನ್ ಹೊರಗೆ ಯಾಕೆ ಹೋಗ್ತಾ ಇದ್ಯಾ? ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ನಿನಗೆ ಒಳ್ಳೇದು ಅನ್ಸತ್ತೆ. ಇಲ್ಲ ಇಲ್ಲ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಮನೇಲಿ ಒಬ್ಳೇ ಇದ್ನಲ್ಲ, ಅದಕ್ಕೆ ಹೋಗಿದ್ದು. ಅನು ಅಕ್ಕ, ನೀವಂತೂ ಒಳ್ಳೆ ಕೆಲಸನೇ ಮಾಡಿದೀರ. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿ. ಈ ಸಲ ಖಂಡಿತ ಬಿಡೋದಿಲ್ಲ ಜಸೀನಣ್ಣ. ಶಸ್ತ್ರಗಾರಕ್ಕೆ ನುಗ್ಗಿ ಎಲ್ಲ ಬಂದೂಕನ್ನು ಲೂಟಿ ಮಾಡ್ಲೇಬೇಕು. ಖಂಡಿತ ಅನಂತಣ್ಣ ಅನುಮತಿ ಕೊಡ್ಲಿ ನಮ್ಗೆ. ಯಾಕಣ್ಣ ನೀವು ಊಟನೇ ಮಾಡ್ತಿಲ್ಲ? ನಮ್ ದೇಶದ ಜನರ ಸ್ಥಿತಿ ನೋಡ್ತಾ ಇದ್ರೆ ಈ ತುಪ್ಪ ಅನ್ನೋನ ತಿನ್ನೋದಕ್ಕೆ ಮನ್ಸಾಗ್ತಾ ಇಲ್ಲ. ಒಂದ್ ಕಡೆಯಿಂದ ನಾವು ಬ್ರಿಟಿಷರಿಂದ ದೇಶವಾಸಿಗಳನ್ನ ಸ್ವತಂತ್ರಗೊಳಿಸೋದಕ್ಕೆ ಶಸ್ತ್ರಗಳನ್ನ ಲೂಟಿ ಮಾಡ್ತಿದೀವಿ, ಖಜಾನೆ ಲೂಟಿ ಮಾಡ್ತಿದೀವಿ. ಅದಕ್ಕೋಸ್ಕರ ನಮ್ ದೇಶದ ಜನರ ಬಗ್ಗೆ ನಾವು ಯೋಚಿಸ್ಲೇಬೇಕು. ದೇಶ ಅವ್ರ ಹಿಡಿತದಲ್ಲಿರ್ಬೋದು, ಇದ್ರ ಬಗ್ಗೆ ನಾವು ಯಾರು ಯೋಚನೆ ಮಾಡದೆ ಹೋದ್ರೆ ಇನ್ಯಾರು ಯೋಚನೆ ಮಾಡ್ತಾರೆ? ಬ್ರಿಟಿಷ್ ಸರ್ಕಾರ ಅಂತೂ ಜನರಿಗೆ ಬದುಕೋದಕ್ಕೆ ಬಿಡ್ತಿಲ್ಲ. ಅವರು ಗೊತ್ತಿದೆ ಅತ್ಯಂತ ದೊಡ್ಡ ಅಸ್ತ್ರನೇ ಅನ್ನ. ಆ ಹುಡುಗನಿಗೆ ಧೈರ್ಯ ಇದೆ. ಒಬ್ಬ ಭಿಕ್ಷುಕನ ಕಾಪಾಡೋದಕ್ಕೋಸ್ಕರ ಕುದುರೆ ಎದುರಿಗೆ ಹೇಗೆ ನಿಂತಿದ್ದ ಗೊತ್ತಾ? ಅವನ್ ಧೈರ್ಯವಂತಾನೆ. ಶರತಣ್ಣ, ಶರತಣ್ಣ, ಹೇಳು. ಇಲ್ಲಿ ಕೇಳಿ. ಈಗ ನಾವೆಲ್ಲರೂ ಸೇರಿ ವಿಭಾಗಕ್ಕನ್ ಮನೆಗೆ ಹೋಗ್ತಾ ಇದೀವಿ. ನೀವೊಂದ್ ಕೆಲ್ಸ ಮಾಡ್ತೀರಾ? ಅಡ್ಗೆ ಮನೇಲಿ ಊಟ ಉಳ್ದಿದ್ದನ್ನ ನಾನು ನೋಡಿದ್ದೆ. ನೀವು ಊಟನೆಲ್ಲ ತಗೊಂಡು ಆ ವ್ಯಕ್ತಿಗೆ ಕೊಟ್ಟು ಬರ್ತೀರಾ? ವ್ಯಕ್ತಿನ? ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ಯಾ? ಅವ್ರಿಗೆ ತುಂಬಾ ವಯಸ್ಸಾಗಿತ್ತು, ತುಂಬಾ ಬಡವ, ಬಟ್ಟೆ ಎಲ್ಲ ಕೊಳಕು ಹರಿದೋಗಿತ್ತು. ಮತ್ತೆ ಶರತಣ್ಣ, ಇಲ್ಲಿ ಕೇಳಿ, ನೀವು ನಿಮ್ದೊಂದ್ ಜೊತೆ ಬಟ್ಟೆನ ಅವ್ರಿಗೆ ಕೊಡ್ಬೋದಾ? ಸುಭಿ, ನಮ್ ದೇಶದಲ್ಲಿ ಅಂಥವ್ರು ತುಂಬಾ ಜನ ಇದ್ದಾರೆ. ಹೀಗೆ ಹೇಳಿದ್ರೆ ಕಂಡು ಹಿಡಿಯಕ್ಕಾಗತ್ತಾ? ತುಂಬಾ ಬಡವರಿದಾರ ನಮ್ ದೇಶದಲ್ಲಿ. ಅಲ್ಲ ಶರತಣ್ಣ, ನಂಗೊಂದ್ ಮಾತು ಹೇಳಿ. ಒಬ್ಬ ಮನುಷ್ಯನ ಹತ್ರ ತುಂಬಾ ದುಡ್ಡಿರುತ್ತೆ, ಮತ್ತೆ ಇನ್ನೊಬ್ಬನ ಹತ್ರ ಏನೂ ಇರೋದಿಲ್ಲ. ಯಾಕೆ ಹೀಗೆ ಅಂತ ನೀವೇನಾದ್ರೂ ಹೇಳಕ್ಕಾಗತ್ತಾ? ಇದು ತುಂಬಾ ಕಷ್ಟದ ಪ್ರಶ್ನೆ. ನೋಡ್ ಸುಬಿ, ಇದಕ್ಕೆ ಉತ್ತರ ನಾನು ನಿನಗೆ ಹೇಳ್ಬೋದು, ಇದರಿಂದ ನಿನಗೆ ಅರ್ಥ ಆಗ್ಬೋದು. ಆದ್ರೆ ನೀನ್ ಅದನ್ನ ಅನುಭವಿಸಕ್ಕಾಗಲ್ಲ. ನಾನು ಬಯಸೋದು ನೀನ್ ದೊಡ್ಡವನಾದ್ಮೇಲೆ ಈ ಪ್ರಶ್ನೆಗೆ ಉತ್ತರನ ನೀನೇ ಹುಡುಕ್ಬೇಕು. ಈಗ ಹೇಳು, ಈ ಮನುಷ್ಯನ ನೀನ್ ಎಲ್ಲಿ ನೋಡಿದ್ದೆ? ಅವ್ರ ಗುರುತಿಲ್ದೆ ನಾನು ಹೇಗೆ ಹುಡುಕ್ಲಿ? ನಿಮ್ಗೆ ಸುರೇಶ್ ಅಣ್ಣ ಕರೆಕ್ಟಾಗಿ ಹೇಳ್ತಾರೆ ಬಿಡಿ. ಸುರೇಶಿಂಗ್ ಅದು ಗೊತ್ತಿದ್ಯಾ? ಸರಿ, ಸುರೇಶನ್ ಹತ್ರ ತಿಳ್ಕೊಂಡು ಆ ವ್ಯಕ್ತಿನ ಭೇಟಿ ಮಾಡ್ತೀನಿ. ಸರಿ, ಇಲ್ಲಿ ಕೇಳು. ಈ ಪತ್ರನ ವಿಭಾ ಅಕ್ಕನ ಕೈಯಲ್ಲೇ ಕೊಡ್ಬೇಕು. ಇದು ಯಾರಿಗೂ ಗೊತ್ತಾಗೋ ಹಾಗಿಲ್ಲ, ಮತ್ತೆ ಬೇರೆಯವ್ರ ಕೈಗೆ ಪತ್ರ ಕೊಡಬಾರ್ದು. ಈ ಪತ್ರದಲ್ಲಿ ತುಂಬಾ ಮುಖ್ಯವಾದ ವಿಷಯ ಬರೆದಿದ್ದೀನಿ. ಕೊಡಕ್ಕಾಗತ್ತಾ? ಸುಭಿ, ಸುಭಿ, ಏನ್ ಸುಭಿ, ಇನ್ನು ಇಲ್ಲೇ ಇದೆಯಾ ನೀನು? ಬರಲ್ವಾ ನೀನು? ಹಾ, ಬರ್ತೀನಿ. ಅಲ್ಲ ಸುರೇಶ್ ಅಣ್ಣ, ನೀವು ಶರತಣ್ಣಂಗೆ ನಾವೆಲ್ಲ ಬೆಳಗ್ಗೆ ಆ ಬಡ ವ್ಯಕ್ತಿನ ನೋಡಿದ್ವಲ್ಲ, ಆ ರಸ್ತೆನ ಹೇಳ್ತೀರಾ? ಓ ಹಾ, ಅದೇ ಶರತಣ್ಣ, ಪೇಟೆಗೆ ಹೋಗ್ತೀವಲ್ಲ ಆ ದಾರಿಯಲ್ಲಿ. ಆದ್ರೆ ಈಗ ಅದೇನಕ್ಕೆ? ಶರತಣ್ಣ ಹೋಗಿ ಅವ್ರಿಗೆ ಊಟ ಕೊಟ್ಟು ಬರ್ತಾರೆ. ಅನ್ನ, ಸಾರು, ಪಲಾವೆಲ್ಲ ತಗೊಂಡೋಗಿ ಅವ್ರು ಕೊಟ್ಟು ಬರ್ತಾರೆ. ಅವ್ರಿರೋ ಪರಿಸ್ಥಿತಿಲಿ
ಅವರು ಅಡ್ಗೆ ಮಾಡ್ಕೊಂಡು ತಿಂದಿರ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗೆ ಆಗ್ಲಿ, ಈಗ ಬೇಜಾರ್ ಮಾಡ್ಕೋಬೇಡ. ಕೇವಲ ಅವ್ರಿಗಷ್ಟೇ ಅಲ್ಲ, ಸತೀಶ್ ಅಣ್ಣನ್ ಮದ್ವೆ ಖುಷಿಯಲ್ಲಿ ಸುತ್ತಮುತ್ತ ಇರೋರು ಎಲ್ರಿಗೂ ನಾನು ಖುಷಿಯಿಂದ ಊಟ ಹಾಕಿಸ್ತೀನಿ. ಈಗ ಸಂತೋಷನಾ? ನೀವು ನನ್ನ ಹತ್ರ ಏನ್ ಹೇಳಿದ್ರು ನಾನು ಹಾಗೆ ಮಾಡ್ತೀನಿ ಶರತಣ್ಣ. ಓ ಹೀಗ? ನಾನ್ ನಿನ್ ಕೆಲ್ಸ ಮಾಡ್ಕೊಟ್ರೆ ನೀನ್ ನನ್ ಕೆಲ್ಸ ಮಾಡ್ಕೊಡ್ತೀಯಾ? ಓ ಬರ್ಬೇಕು ಜಾನಕಿನಾಥ್ ಅವರು. ಬನ್ನಿ 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 ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ದೊಡ್ಡಪ್ಪ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಬನ್ನಿ ನೀವು ಕೂತ್ಕೊಳ್ಳಿ. ಅಣ್ಣ ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅದೇನು ಅಂದ್ರೆ ಮನೇಲಿ ಒಂದು ಶುಭ ಕಾರ್ಯ ನಡೀತಾ ಇದೆ. ನಾವು ಯೋಚನೆ ಮಾಡಿದ್ವಿ ಇನ್ನೂ ಒಂದು ಶುಭ ಕಾರ್ಯನ ಮಾಡೇ ಬಿಡೋಣ ಅಂತ. ಅದಕ್ಕೆ ನಾವು ಬಂದಿರೋದು. ಗೊತ್ತಾಯ್ತು ಅಕ್ಷಯ್ ಅವರೇ, ಇವತ್ತು ನಾವು ವಿಭಾವತಿಗೆ ಆಶೀರ್ವಾದ ಮಾಡಕ್ ಬಂದಿದ್ದು. ವಿಭಾವತಿ ತಯಾರಿದ್ದಾಳ? ಓಹೋ, ಇದೇನಾ ನೀವು ಬಂದಿರೋ ಕಾರಣ? ನಾನು ಇದ್ರ ಬಗ್ಗೆ ಯೋಚಿಸಿದ್ದೆ. ನೋಡ್ದ್ಯಾ ಭಾಗ್ಯ? ನೋಡ್ತಾನೆ ಇದ್ದೀನಿ. ನೀವ್ ಹೇಳ್ತಿದ್ದಾಗೆ ಆಯ್ತಲ್ಲ. ಸರಿ ಅಕ್ಕ, ನಾವು ಊಟ ತಿಂಡಿ ವ್ಯವಸ್ಥೆ ಮಾಡ್ಕೋಬೇಕಲ್ವಾ? ಅದಕ್ಕೂ ಮೊದ್ಲು ನಾವು ವಿಭಾ ಕೊನೆಗೆ ಹೋಗ್ಬರೋಣ ಬನ್ನಿ. ನೀವ್ ಹೇಳಿದ್ ಸರಿ. ಪಾಪ ವಿಭಾ ಕೋಣೆಲ್ ಒಬ್ಳೆ ಏನ್ ಮಾಡ್ತಿರ್ತಾಳೋ ಏನೋ ನೋಡ್ಕೊಂಡ್ ಬರೋಣ ಬನ್ನಿ. ಸರಿ ಸರಿ, ಬರ್ತೀವಿ. ನಾನು ವಿಭಾಗೆ ನೀವೆಲ್ಲ ಬಂದಿರೋದನ್ನ ಹೇಳಿ ಬಂದಿದ್ದೀನಿ. ವಿಭಾ ರೆಡಿ ಆಗ್ತಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಶರತಣ್ಣನ ಪತ್ರನ ಈಗ್ಲೇ ಕೊಟ್ ಬರ್ತೀನಿ. ಶರತಣ್ಣ ಊಟ ತಗೊಂಡ್ ಸರಿಯಾದ ಜಾಗಕ್ಕೆ ಹೋಗಿರ್ತಾರಲ್ವಾ? ಅಜಿತಣ್ಣ, ವಿಭಾಕ ಎಲ್ಲಿದ್ದಾರೆ? ಇಲ್ಲಿ ನೋಡಿ, ಇವನನ್ನ ಬಂದ್ ಕೂಡ್ಲೆ ವಿಭಾಕ ಎಲ್ಲಿ ಅಂತ ಕೇಳ್ತಾನೆ. ಸರಿ, ನೀನು ನನ್ ಜೊತೆ ಒಳಗ್ ಬಾ. ನಿನ್ನ ವಿಭಾ ಹತ್ರ ಬಿಟ್ಟು ಬರ್ತೀನಿ, ಬಾ. ಬೇಗ ಬನ್ನಿ ಕಾಕ. ಕಾಕ ಹೇಳಿ. ಅಲ್ಲಿ ಯಾರೋ ಎಲ್ರಿಗೂ ಊಟ ಕೊಡ್ತಿದ್ದಾರೆ. ಇವರು ಪ್ರತಿದಿನ ಹೀಗೆ ಊಟ ಕೊಡ್ತಿರ್ತಾರ? ಇವರನ್ನ ನಾನು ಯಾವತ್ತೂ ನೋಡಿಲ್ಲ. ಬನ್ನಿ ನಾವು ಹೋಗಿ ಊಟ ಕೊಟ್ಟು ಬರೋಣ. ಬನ್ನಿ. ಅನಂತಣ್ಣ ಕೋಲ್ಕತ್ತಾದಲ್ಲಿ? ಹಾಗಿದ್ರೆ ಅನು ಚಿಕ್ಕಮ್ಮನು? ಅನು, ಅನಂತ್ ಅವ್ರೆ, ಶರತ್. ಕಾಕ, ನೀವು ಹೋಗಿ ಅವ್ರಿಗೆ ಊಟ ಕೊಟ್ಟು ಬನ್ನಿ. ಅಲ್ಲಿರೋರೇ ಹಂಚ್ಕೊಳ್ಳಿ. ನೀವೇ ನಿಮ್ ಕೈಯಾರೆ ಕೊಡ್ಬೇಕು ಅಂತಿದ್ರೆ? ಹೇಳಿದ್ದೆ, ಆದ್ರೆ ಅದರ ಅವಶ್ಯಕತೆ ಏನಿಲ್ಲ. ಹೋಗಿ ಕೊಟ್ಟು ಬನ್ನಿ. ಜತಿನವ್ರೆ, ನಾನೊಂದ್ ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ. ಹಿಡ್ಕೋ ಇದನ್ನ, ಇವ್ರಿಗೆಲ್ಲ ಹಂಚು. ಶರತ್, ಒಂದ್ ನಿಮಿಷ. ಯಾಕೆ ಹಾಗೆ ಹೋಗ್ತಾ ಇದೀಯ ನೀನು?
ಮತ್ತಿನ್ನೇನ್ ಮಾಡ್ಲಿ ಅನಂತಣ್ಣ, ನಿಮ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಸುಮ್ಮನೆ ಹೊರಟೆ. ನೀನು ನಿನ್ನ ಅನುಚಿಕಮ್ಮನ ಜೊತೆ ಮಾತಾಡ್ದ್ಯಾ? ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೇನೆ ಯಾಕೆ ಹೊರಟು ಬಂದ್ರಿ? ಹೇಳಿತಿದ್ರೆ ಇಲ್ಲಿಗೆ ಬರಕ್ ಆಗ್ತಿತ್ತ ಶರತ್? ನಾವೆಲ್ಲರೂ ನಮ್ಮ ಜೀವನನ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಯಾವಾಗ್ಲೂ ಹೋರಾಡ್ತಾನೆ ಇರಬೇಕು. ನಿನ್ನ ಅನುಚಿಕಮ್ಮ ಅಂತೂ ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶದ ಸೇವೆ ಮಾಡಕ್ ಹೊರಟು ಬಂದಿದ್ದಾರೆ. ನಿನ್ನ ಅನುಚಿಕಮ್ಮನ ನೀನು ತಪ್ಪು ತಿಳ್ಕೊಬೇಡ ಶರತ್. ನಾನು ತಪ್ಪು ತಿಳ್ಕೊಂಡಿಲ್ಲ ಅನಂತಣ್ಣ. ನಾನು ಯಾವತ್ತಾದ್ರೂ ಈ ಕೆಲಸ ಮಾಡಬೇಡಿ ಅಂತ ಹೇಳಿದಿನ ಚಿಕ್ಕಮ್ಮ. ನೀವೊಂದು ಮಾತು ಹೇಳಿ ಬಂದಿದ್ರೆ ನಮ್ಗೆ ಚಿಂತೆ ಆಗ್ತಿರ್ಲಿಲ್ಲ. ಅಮ್ಮ ತುಂಬಾ ಚಿಂತೆ ಮಾಡ್ಕೊಂಡಿದ್ರು. ಅಮ್ಮಂಗೆ ಅರ್ಥ ಮಾಡಿಸಿದ್ದೀನಿ. ನೀವು ಈ ದೇಶಕ್ಕಾಗಿ ಸೇವೆ ಮಾಡ್ತಿರೋದನ್ನ ಹೇಳೋ ಅಂತ ಸಂದರ್ಭ ಬಂತು. ಅಂದ್ರೆ ಅಕ್ಕನ್ ಗೊತ್ತಿದ್ಯಾ ನಾನ್ ದೇಶ ಸೇವೆ ಮಾಡೋದು? ದೇಶದ ಸೇವೆ ಅಂದ್ರೆ ಕೇವಲ ಬ್ರಿಟಿಷರ ವಿರುದ್ಧ ಹೋರಾಡೋದು ಮಾತ್ರ ಅಲ್ಲ ಅನುಜ. ನಮ್ಮ ದೇಶದ ಜನರ ಸಹಾಯ ಮಾಡೋದು ದೇಶ ಸೇವೆನೇ ಅಲ್ವಾ? ನೀವ್ ಯಾವ ಕೆಲಸ ಮಾಡ್ತಿದ್ದೀರೋ ಅದನ್ನ ಅಮ್ಮನ್ನ ಭೇಟಿಯಾದಾಗ ಹೇಳ್ಬಿಡಿ. ಆಗ ಅವರ ಚಿಂತೆ ಆದ್ರೂ ಕಡಿಮೆ ಆಗುತ್ತೆ. ಸರಿ, ನಾನು ಹೇಳ್ತೀನಿ ಶರತ್. ಆದ್ರೆ ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಬೆಳಿಗ್ಗೆ ಸುತ್ತಮುತ್ತಾನೆ ಒಬ್ಬ ಭಿಕ್ಷುಕನ್ನ ಸುಭಾಷ್ ಕಾಪಾಡಿದ್ದ. ಅವನು ಕುದುರೆ ಗಾಡಿ ಮುಂದೆ ಬಿದ್ದಿದ್ನಂತೆ. ಸುಭಾಷ್ ಹೇಳ್ತಿದ್ದ ಅವನಿಗೆ ಏನೂ ತಿನ್ನಕ್ಕಿಲ್ಲ ಅಂತ. ಅದಕ್ಕೆ ಅವನಿಗೋಸ್ಕರ ನಾನು ಕೊಡೋದಕ್ಕೆ ಊಟ ತಂದಿದ್ದೆ. ಅಂದ್ರೆ ಆ ಹುಡುಗ ನಮ್ ಸುಬೀನ ನೋಡಿದ್ರಂತೆ. ಜತಿನವರು ನಮ್ ಸುಬೀನ ನೋಡಿದ್ರಂತೆ. ಅವ್ರು ಸುಬೀನ ತುಂಬಾ ಹೊಗಳ್ತಿದ್ರು. ನೋಡಿದ್ರ ಅನಂತವ್ರೆ, ನಾನ್ ಹೇಳ್ತಾ ಇರ್ಲಿಲ್ವಾ ಅದು ಸುಬಿ ಅಲ್ದೆ ಮತ್ಯಾರು ಅಲ್ಲ ಅಂತ? ಸುಬಿ ಬಂದಿದಾನ? ಅವನು ವಿಭಾವತಿಯ ಮನೆಗೆ ಹೋಗಿದ್ದಾನೆ. ಇವತ್ತು ಆಶೀರ್ವಾದದ ಶಾಸ್ತ್ರ ಇದೆ. ಓ ಶರತ್, ನಿನ್ ಮದ್ವೆ ದಿನಾಂಕ ಪಕ್ಕಾ ಆಗಿದ್ಯಾ? 27 ಅಗ್ರಹಾಯಣ. ಅದಕ್ಕಾಗೆ ಯಾರಿಗೂ ಗೊತ್ತಾಗ್ದಂಗೆ ನಾನು ಇಲ್ಲಿಗೆ ಬರ್ಬೇಕಾಯ್ತು. ಸರಿ, ನನ್ಗೊಂದು ಮಾತು ಹೇಳಿ, ನೀವು ಹೇಗಿದ್ದೀರಾ? ಎಲ್ಲಿದ್ದೀರಾ? ಶರತ್, ಎಲ್ಲಿದ್ದೀನಿ ಅದನ್ನ ಹೇಳಕ್ಕಾಗಲ್ಲ. ಆದ್ರೆ ಚೆನ್ನಾಗಿದ್ದೀನಿ. ಆಗ್ಲಿ. ನಮಗಂತೂ ಒಂದೇ ಮನೆ ಇರೋದು. ನಿಮ್ಗೇನಾದ್ರೂ ಅವಶ್ಯಕತೆ ಇದ್ರೆ ದಯವಿಟ್ಟು ನನಗೆ ತಿಳಿಸಿ. ಹೋಗ್ಬರ್ತೀನಿ. ನಿಮ್ಮನ್ನ ನಾನು ಭೇಟಿ ಮಾಡಿದೆ ಅಂತ ಸುಬಿಗೂ ಹೇಳ್ತೀನಿ. ಇನ್ನು ನಾನು ಹೊರಡ್ತೀನಿ. ವಿಭಾ ಅಕ್ಕ, ಸುಭಾಷ್, ಬಾ ಇಲ್ಲಿ. ಮನೇಲೆಲ್ರೂ ಚೆನ್ನಾಗಿದ್ದಾರಾ? ಹಾ ವಿಭಾ ಅಕ್ಕ, ಇಲ್ಲಿ ಕೇಳಿ. ತಗೊಳ್ಳಿ, ನಿಮ್ಗೆ ಪತ್ರ ಶರತಣ್ಣ ಕಳಿಸಿದ್ದು. ಅಬ್ಬಾ ದೇವ್ರೆ, ಪತ್ರ ಬಂದಿದೆ. ಅರೆ ವಿಭಾ, ನಿನಗೋಸ್ಕರ ನೀನು ಪತಿ ದೇವ್ರು ಒಂದು ಪತ್ರ ಬರ್ದು ಒಬ್ಬ ದೂತನ್ ಕೈಲಿ ಕಳ್ಸಿದಾರೆ. ಅರೆ ವಿಭಾ, ಪತ್ರ ತಗೊಳೆ, ನೋಡೋಣ ನಿನ್ ಬಾವಿ ಪತಿ ಏನ್ ಬರ್ದಿದ್ದಾರೆ ಅಂತ. ತಗೊಳ್ಳಿ. ಬಾ ಸುಭಾಷ್, ಬಾ ನನ್ನ ಹತ್ರ ಬಾ. ನಾನ್ ಯಾರು ಅಂತ ಗೊತ್ತಾಯ್ತಾ? ನಾನು ನಿನ್ನ ಅತ್ಗೆಗೆ ದೊಡ್ಡಮ್ಮ ಆಗ್ಬೇಕು. ಚೆನ್ನಾಗಿರು. ನೋಡಲ್ಲಿ, ಅವಳೇನೋ ನಿನ್ನ ಕೇಳ್ತಾ ಇದ್ದಾಳೆ. ನೀನ್ ಶರತ್ತಣ್ಣ ಇನ್ನೇನೇನ್ ಹೇಳ್ ಕಳ್ಸಿದಾರೆ? ಕೊಡಿಲಿ ಆ ಪತ್ರ. ಸಾಕ್ ಮಾಡ್ರೆ, ಅವನಿನ್ನೂ ಚಿಕ್ಕವನು. ಸುಭಾಷ್, ನೀನೀಗ ಹೋಗು. ಆ ಚಿಕ್ಕ ಹುಡ್ಗಂಗ್ ರೇಗ್ಸೋ ಅಗತ್ಯ ಆಯ್ತಾ? ನೀವೆಲ್ಲ ಸುಮ್ನೆನೇ ಇರಲ್ಲ. ಸರ್ಕೋ. ಗೊತ್ತಾಯ್ತು. ಹೀಗ್ ಮಾತಾಡಿ ಅವಳು ನಮ್ನೆಲ್ಲ ಹೊರಗೆ ಹೋಗೋಕ್ ಕೇಳ್ತಿದ್ದಾಳೆ. ಬನ್ರಿ ಹೋಗೋಣ. ಬನ್ನಿ ದೊಡ್ಡಮ್ಮ, ಅವಳೀಗ ಪತ್ರ ಓದ್ಬೇಕೇನೋ. ಸರಿ, ಬನ್ನಿ ಹೋಗೋಣ, ಬನ್ನಿ.
ಎಲ್ಲರೂ ಕ್ಷೇಮ ಅಂತ ಭಾವಿಸ್ತೀನಿ. ಇದ್ದಕ್ಕಿದ್ದಂತೆ ಮದ್ವೆಗೂ ಮುಂಚೆ ಸುಭಾಷ್ ಕೈಯಲ್ಲಿ ಪತ್ರ ಕಳ್ಸಿರೋ ಕಾರಣ ಪತ್ರ ಓದಿದ್ಮೇಲೆ ನಿಮಗ್ ಗೊತ್ತಾಗತ್ತೆ. ನಮ್ಮ ಕುಟುಂಬಕ್ಕೆ ನೀವು ಎರಡನೇ ಸೊಸೆಯಾಗಿ ಬರ್ತಿದ್ದೀರಾ. ನಿಮಗೂ ಮೊದಲು ಹಿರಿ ಸೊಸೆ ಬಂದಿದ್ದಾರೆ. ಇದೆಲ್ಲ ಸಹಜನೇ. ಮನೆಯವರು ತಮ್ಮೊಳಗೇನೆ ನಿಮ್ಮ ಮತ್ತೆ ಹಿರಿ ಸೊಸೆ ಮಧ್ಯೆ ಹೋಲಿಕೆ ಮಾಡ್ತಿದ್ದಾರೆ. ನೀವು ಅವ್ರಿಗಿಂತ ಒಳ್ಳೆಯವರೇ ಆಗಿದ್ರು ನಿಮ್ಮ ನಡವಳಿಕೆಯಲ್ಲಿ ಇದು ಗೊತ್ತಾಗೋದು ಬೇಡ. ಹಿರಿ ಸೊಸೆ ಬರ್ತಿರೋದ್ರಿಂದ ಈ ರೀತಿ ಸಮಸ್ಯೆನ ಎದುರಿಸಬೇಕಾಗತ್ತೆ. ಅವ್ರಿಗೆ ಯಾವುದೇ ರೀತಿಯ ಅವಮಾನ ಆಗೋದನ್ನ ನಾನು ಬಯಸೋದಿಲ್ಲ. ನೀವು ತುಂಬಾ ಬುದ್ಧಿವಂತರು. ಅದಕ್ಕೆ ಮೊದಲೇ ನಿಮಗೆ ವಿಷಯನ ತಿಳಿಸ್ತಾ ಇದ್ದೀನಿ. ನಿಮಗಿದು ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ನೀವು ನಿಮ್ಮ ಕುಟುಂಬದವ್ರನ್ನ ಬಿಟ್ಟು ನಮ್ಮ ಪರಿವಾರಕ್ಕೆ ಬರ್ತಾ ಇದ್ದೀರಾ. ನನ್ನ ಕರ್ತವ್ಯ ಯಾವಾಗ್ಲೂ ನಿಮಗೆ ಹೇಗಲ್ ಕೊಡೋದು, ನಿಮಗ್ ಸರಿ ದಾರಿ ತೋರಿಸೋದು. ನನ್ನ ಈ ಕರ್ತವ್ಯನ ನಿರ್ವಹಿಸೋಕೆ ಯಾವಾಗ್ಲೂ ಪ್ರಯತ್ನ ಮಾಡ್ತೀನಿ. ಇಂತಿ ನಿಮ್ಮ ಶ್ರೀ ಶರತ್ ಚಂದ್ರ ಬೋಸ್. ನಮಸ್ಕಾರ ಶರತ್ ಅವರೇ. ನಾನು ಎಲ್ಲಾ ರೀತಿಯಲ್ಲಿ ನಿಮ್ಮ ಪರಿವಾರಕ್ಕೆ ಯೋಗ್ಯಳಾಗೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ಅತ್ತಿಗೆಗೆ ನಾನು ಗೌರವ ಕೊಡಬೇಕು ಅನ್ನೋದನ್ನ ನೀವು ಹೇಳೋ ಅವಶ್ಯಕತೆ ಇಲ್ಲ. ಅವರನ್ನ ನಾನು ಸದಾ ಗೌರವಿಸ್ತೀನಿ. ಈ ವಿಷಯದ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡಿ. ನೀವು ತಲೆ ತಗ್ಸೋಂಥ ಕೆಲಸನ ನಾನು ಖಂಡಿತ ಮಾಡೋದಿಲ್ಲ. ಇಂತಿ ನಿಮ್ಮ ವಿಭಾವತಿ. ಇರ್ಲಿಮ್ಮ. ಆಯುಷ್ಮಾನ್ ಭವ.
ನಮ್ಮ ಮನೆನ ಸದಾ ಕಾಲ ಖುಷಿಯಾಗಿಡಮ್ಮ. ಇದೇ ಆಶೀರ್ವಾದ ಮಾಡ್ತೀನಿ. ನೀವು ತಲೆ ತಗ್ಸೋಂತ ಕೆಲ್ಸನ ನಾನು ಖಂಡಿತ ಮಾಡೋದಿಲ್ಲ. ಇಂತಿ ನಿಮ್ಮ ವಿಭಾವತಿ. ದೊಡ್ಡಮ್ಮ, ಹೊರಗಡೆ ಇರೋ ಕೋಣೆ ಕೀ ಕೊಡಿ. ತಗೋ. ಹಾಗೆ ನೀವೆಲ್ಲರೂ ತಯಾರಾಗಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಹರ್ಷಣ ಹಚ್ಚೋ ಶಾಸ್ತ್ರ ಶುರುವಾಗುತ್ತೆ. ನೀನು ಬಾಮ್ಮ, ಹಿರಿ ಸೊಸೆ ಅಂತೂ ಮುಂದೆನೆ ನಿಂತಿರ್ಬೇಕು. ಹೌದಮ್ಮ, ತಗೋ ಇದನ್ನ. ನಿನ್ ಮೈದಂಗೆ ಅರ್ಶನ ಹಚ್ಚು. ಬನ್ನಿ 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 ಎಲ್ರು ಬನ್ನಿ, ಎಲ್ರು ಬನ್ನಿ 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 ಒಳಗ್ ಬನ್ನಿ, ಒಳಗ್ ಬನ್ನಿ ಬನ್ನಿ ಬನ್ನಿ. ಭಾಗ್ಯ ನೋಡು, ಇವರೆಲ್ಲ ಬಂದಿದ್ದಾರೆ. ಬನ್ನಿ 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 ಒಳಗ್ ಬನ್ನಿ. ನೋಡಿ ಅಕ್ಕ, ಎಲ್ಲ ನೆಂಟರು ಬಂದ್ಬಿಟ್ಟಿದ್ದಾರೆ. ಎಲ್ಲ ತಯಾರನ್ನು ಮಾಡ್ಕೋಬೇಕು ನಾವು. ಬೇಗ ಬೇಗ ಬನ್ನಿ. ಅರೆ, ಎಲ್ಲ ಎಲ್ಲಿದ್ದೀರಾ? ಅತಿಥಿಗಳು ಬಂದಿದ್ದಾರೆ. ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ.
ಶಾಂತಣ್ಣ, ನೀನ್ ಕೆಲ್ಸ ಮುಗಿಸಿ ಯಾವಾಗ ಹೊರಗೆ ಬರ್ತೀಯೋ ನಾನ್ ಬಂದೂಕ್ ಹಿಡ್ಕೊಂಡು ತಯಾರಿರ್ತೀನಿ. ನಿನ್ನ ಯಾರು ಹಿಡ್ಕೊಂಡು ಹೋಗ್ದಾರಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿರುತ್ತೆ, ಸರಿನಾ? ನೀವೆಲ್ಲರೂ ಹೊರಡೋದಕ್ಕೆ ಸಿದ್ಧನಾ? ಅನಂತ್, ಇನ್ನೂ ಸಮಯ ಇದೆ. ಸರಿಯಾಗಿ ಯೋಚನೆ ಮಾಡಿ ನೋಡು. ಈ ಪರಿಸ್ಥಿತಿಲಿ ನಿನ್ನಿಂದ ಓಡೋದಕ್ಕಾಗತ್ತಾ? ನಿನಗೆ ಕಷ್ಟ ಆಗತ್ತೆ ಅಂದ್ರೆ ಈ ಕೆಲ್ಸಕ್ಕೆ ಬೇರೆ ಜೊತೆನಣ್ಣ. ನನಗೊಂದು ಸಲ ಅವಕಾಶ ಕೊಟ್ಟು ನೋಡಿ. ಹಿಂದಿನ ಸಲ ಆದ ಹಾಗೆ ಈ ಸಲ ಆಗಲ್ಲ. ಈ ಸಲ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತಂದೆ ತರ್ತೀನಿ. ಸರಿ, ಇಂಥ ಸ್ಥಿತಿಲೂ ದೇಶ ಸೇವೆ ಮಾಡಬೇಕು ಅಂತಿರುವಾಗ ನಾನಿನ್ನ ತಡೆಯೋದಿಲ್ಲ. ನೀನು ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ಬಿಡು. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಬಂದೂಕುಗಳ ಗಾಡಿ ಮತ್ತೆ ಸ್ವಲ್ಪ ವಿದೇಶಿಯರು ಸರಿಯಾಗಿ 6 ಗಂಟೆಗೆ ಲಾಲ್ ಬಜಾರಿನ ಪೊಲೀಸ್ ಕಾರ್ಯಾಲಯದ ಕಡೆಗೆ ಬರ್ತಾರೆ. ಇದೇ ನೋಡಿ ಲಾಲ್ ಬಜಾರ್. ಗಾಡಿ ಇಲ್ಲಿಗೆ ವೆಲ್ಲಿಂಗ್ಟನ್ ಕಡೆಯಿಂದ ಬರುತ್ತೆ. ಅನಂತ್ ಮತ್ತೆ ಅನುಪಮ್ ಅವರೇ, ನೀವಿಬ್ರು ಜೊತೆಯಲ್ಲೇ ಇರಬೇಕು. ಅದು ಚಿತ್ತಾಪುರದ ಟ್ರಾಮ್ ಲೈನಿನ ಹತ್ರ. ಇಲ್ಲಿ ನೋಡಿ, ವೆಲ್ಲಿಂಗ್ಟನ್ನ ಸ್ಕ್ವೇರ್ ಹತ್ರದಲ್ಲೇ ಅನುಪಮ್ ಅವರೇ ನೀವು ಪ್ರಜ್ಞೆ ತಪ್ಪಿಳೋ ತರ ನಾಟಕ ಆಡಬೇಕು. ವೆಲ್ಲಿಂಗ್ಟನ್ ಕಡೆಯಿಂದ ಲಾಲ್ ಬಜಾರ್ ಮತ್ತೆ ಕಾಲೇಜ್ ಸ್ಕ್ವೇರ್ ಎರಡೂ ಕಡೆಗೆ ರಸ್ತೆ ಇದೆ, ನೆನಪಿರ್ಲಿ. ಹಾ ಜತಿನಣ್ಣ. ನಾನು ನನ್ ಪ್ರಜ್ಞೆ ತಪ್ಪಿದ ಹಾಗೆ ನೀವೆಲ್ರೂ ಗಾಡಿ ನಿಲ್ಸೋಕ್ ಪ್ರಯತ್ನ ಮಾಡ್ತೀರಾ. ಅವ್ರು ನಿಲ್ಸಲ್ಲ, ಆದ್ರೆ ನೀವೆಲ್ರೂ ಹೇಗಾದ್ರೂ ಮಾಡಿ ಗಾಡಿನ ನಿಲ್ಲಿಸ್ಲೇಬೇಕು. ಆವಾಗ ನಾನ್ ಗಾಡಿನ ಹತ್ಕೋತೀನಿ. ಸರಿಯಾಗಿ ಹೇಳಿದ್ರಿ. ನೀವು ಮತ್ತೆ ವೀರೇಂದ್ರ ಬಂದೂಕ್ ಹಿಡ್ಕೊಂಡು ಹತ್ರದಲ್ಲೇ ಇರಬೇಕು. ಬಂದೂಕ್ ತಗೊಂಡ್ರ? ಹಾಣ, ನನಗ್ ಗೊತ್ತಿರೋ ಹಾಗೆ ಒಬ್ಬ ಭಾರತೀಯ ಬಂದೂಕುಗಳ ಜೊತೆ ಇದ್ದೇ ಇರ್ತಾನೆ. ಹೌದು, ನಾವೆಲ್ರೂ ಗಾಡಿನ ಗುರ್ತಿಸೋದ್ ಹೇಗೆ? ಎಲ್ಲಾ ಕುದುರೆ ಗಾಡಿನೂ ಒಂದೇ ತರ ಇರುತ್ತೆ. ಅದೇನೋ ಸರಿ, ಆದ್ರೆ ನಾವು ಹೇಗೆ ಗುರ್ತು ಹಿಡಿಯೋದು? ಹೆದರಬೇಡಿ, ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಗಾಡಿನ ಗುರ್ತಿಸೋದಕ್ಕೆ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ಕೋಚ್ಮನ್ ನೋಡಿ ನೀವು ಗಾಡಿ ಗುರ್ತು ಹಿಡಿತೀರಾ, ಮತ್ತೆ ಆ ಗಾಡಿ ಓಡಿಸೋ ಕೋಚ್ಮನ್ ನೀನೇ. ಹಾಗೆ ಆಗ್ಲಿ. ನೀನ್ ಮಾಡ್ತೀಯ ಅಲ್ವಾ? ದೇಶ ಸೇವೆ ಮಾಡಕ್ಕಾಗಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ. ಹಾಗಿದ್ರೆ ಗಾಡಿ ಓಡಿಸೋದಕ್ಕೆ ಸ್ವಲ್ಪನೂ ತಡ ಮಾಡಬೇಡ. ಮತ್ತೀಗ ದಾರಿ, ಜಾಗ, ಗಾಡಿನ ಎಲ್ಲಿ ನಿಲ್ಲಿಸ್ಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಎಲ್ಲ ವಿಷಯ ನೀವು ಸರಿಯಾಗಿ ತಿಳ್ಕೊಂಡಿದ್ದೀರಲ್ವಾ? ಹಾ ಅಣ್ಣ. ನೀವೆಲ್ಲ ತಯಾರಿದ್ದೀರಲ್ವಾ? ಹಾ ಜತಿನವ್ರೆ. ಒಂದೇ ಮಾತರಂ. ವಂದೇ ಮಾತರಂ. ಅನಂತ್, ಅನುಪಮ್ ಅವರೇ, ನೀವಿಬ್ರು ವೇಷ ಬದಲಾಯಿಸೋ ತಯಾರಿ ಮಾಡ್ಕೊಳ್ಳಿ. ನಾನೀಗ ಅಲ್ಲಿವರೆಗೂ ಜಾರ್ಜ್ ಘಾಟಿನ ಕಡೆ ನೋಡ್ಕೊಂಡು ಬರ್ತೀನಿ. ಈಗಾಗಲೇ ಕಂಪನಿಯ ಯೋಜನೆಗಳಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆಯೋ ಏನೋ. ನೀವೆಲ್ಲರೂ ನನ್ನ ಜೊತೆ ಬನ್ನಿ. ನಡಿಯೋನು, ಬೇಗ ಹೋಗ್ಬೇಕು. ಆನಂದ್ ಅವ್ರೆ, ನಿಮ್ ಕಾಲಿಗೆ ಗಾಯ ಆಗಿದ್ಯಲ್ಲ, ತುಂಬಾ ನೋಯ್ತಾ ಇರ್ಬೇಕು. ನಿಮಗ್ ನಡಿಯಕ್ ಆಗತ್ತಾ? ಅನು, ಹೀಗೆ ಹೆದರಿದ್ರೆ ಕೆಲಸ ಮಾಡೋಕ್ಕಾಗಲ್ಲ. ನಾನ್ ಹೆದ್ರೋ ವಿಷಯ ಮಾತಾಡ್ತಿಲ್ಲ. ನಾವ್ ಯೋಚನೆ ಮಾಡಿ ಹೊರಡ್ಬೇಕು. ಓಡೋ ಸಮಯದಲ್ಲಿ ನಮ್ ಮೇಲೆ ಗುಂಡು ಹಾರಿಸ್ತಾರೆ. ಆಗೇನಾದ್ರೂ ನಿಮ್ಗೆ ಓಡಕ್ ಆಗದೆ ಇದ್ರೆ ಇಷ್ಟೊಂದು ತೊಂದ್ರೆ ಯಾಕೆ ತಗೋತಾ ಇದ್ದೀರಾ? ಸುಮ್ನೆ ಚಿಂತೆ ಮಾಡ್ತಾ ಇದೀಯ ಅನು? ಆನಂದ್ ಅವ್ರೆ, ನಿಮಗ್ ಕಾಲ್ ನೋವು ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ನಾನ್ ಜತಿನವ್ರಿಗೆ ಹೇಳ್ತೀನಿ, ವೀರೇಂದ್ರನ ನನ್ ಜೊತೆ ಕಳ್ಸಕ್ಕೆ ಅಷ್ಟೇ. ಹಾಗೆಲ್ಲ ಮಾಡ್ಬೇಡ. ಯಾಕೆ ಹಾಗೆ ಮಾಡ್ಬಾರ್ದು? ನೀವಲ್ದೆ ಈ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ಅದೇ ಕಾರಣಕ್ಕೆ ನಾನು ನಿನ್ ಜೊತೆನೆ ಇರ್ಬೇಕಾಗತ್ತೆ ಅನು. ನಾನು ಮತ್ತಿನ್ಯಾರ ಮೇಲೂ ನಂಬಿಕೆ ಇಡೋಕ್ಕಾಗಲ್ಲ. ನೀವು ನನ್ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಒಂದ್ ವೇಳೆ ನಿನಗೇನಾದ್ರೂ ಆಗ್ಬಿಟ್ರೆ ನಾನು ಉಳಿದಿರೋರ್ಗೆ ಏನು ಅಂತ ಉತ್ತರ ಕೊಡ್ಲಿ ಹೇಳು? ನೀವ್ ಯಾರಿಗೂ ಉತ್ತರ ಕೊಡ್ಬೇಕು ಅನಂತ್ ಅವ್ರೆ? ಸಂಸಾರನೇ ತ್ಯಾಗ ಮಾಡಿ ಬಂದಿದ್ದೀನಿ. ನನ್ನನ್ನು ಯಾರೂ ಕಾಯ್ತಾ ಕೂತಿಲ್ಲ. ನನ್ ಬಗ್ಗೆ ಚಿಂತೆ ಮಾಡೋದು ಸುಬಿ ಮತ್ತು ಶರತ್. ಇವತ್ತು ಶರತ್ ಮದ್ವೆ. ಅವನ್ ಹೇಳಿದ್ದ ಅಲ್ವಾ? ಇರ್ಬೇಕು, ನೆನ್ಪಿಲ್ಲ. ಎಲ್ಲಿದ್ದೀರಾ? ಬೇಗ ಬನ್ರಮ್ಮ. ಅಜ್ಜಿ, ಮದುಮಗ ಬಂದಾಯ್ತು. ಓ, ನೀವೆಲ್ರೂ ಬಂದ್ಬಿಟ್ರಾ? ಶಂಕ ಊದ್ರಮ್ಮ, ಮಂಗಳ ಧ್ವನಿ ಬರ್ಲಿ.
ಸುಖವಾಗಿರು. ನೀನೀಗ ಬಹಳ ದೊಡ್ಡ ಜವಾಬ್ದಾರಿನ ತಗೊಳಕ್ ಹೊರಟಿದ್ಯಾ ಶರತ್. ನಿನ್ಮೇಲೆ ಸಂಸಾರದ ಸುಖ ಶಾಂತಿಯ ಜವಾಬ್ದಾರಿ ಇದೆ. ನಿಮಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀನಿ ಅಮ್ಮ. ಅದನ್ನ ಯಾವತ್ತೂ ಮರೆಯೋದಿಲ್ಲ. ಒಂದು ಮಾತು ಹೇಳ ಅಮ್ಮ, ಎಲ್ಲ ಏನ್ ಯೋಚನೆ ಮಾಡ್ತಾ ಇದ್ದಾರೋ ಅದೇ ಸತ್ಯ ಅಲ್ಲಮ್ಮ. ನಿಮ್ ಎರಡನೇ ಸೊಸೆ ಎಲ್ರಿಗೂ ಗೌರವ ಕೊಡ್ತಾಳೆ. ಆ ಜವಾಬ್ದಾರಿ ನಂದು. ಏನಪ್ಪ ಶರತ್, ನೀನ್ ನಿಮ್ಮ ಅಮ್ಮನ್ ಕೊಟ್ಟ ಮಾತನ್ನ ನಿಭಾಯಿಸ್ಲೇಬೇಕಾಗತ್ತೆ. ಈಗ ಅಮ್ಮನಿಗೆ ಹೇಳು, ಅಮ್ಮ ನಿನಗೋಸ್ಕರ ನಾನು ದಾಸಿನ ಕರ್ಕೊಂಡ್ ಬಂದಿದ್ದೀನಿ ಅಂತ. ಇದೇನ್ ದೊಡ್ಡಮ್ಮ, ದಾಸಿ ಅಂದ್ರೆ ಏನು? ಅವನು ಮನೆಗೆ ಲಕ್ಷ್ಮಿನ ಕರ್ಕೊಂಡು ಬರ್ತಾ ಇದ್ದಾನೆ. ಓಹೋ, ನನಗನ್ನಿಸ್ತಾ ಇದೆ, ಓ ಪ್ರಭಾ, ಅಳಿಯಂದ್ರು ಎರಡನೇ ಸೊಸೆನ ತಲೆ ಮೇಲೆ ಕೂರ್ಸ್ಕೊತಾ ಇದಾರೆ. ನೀನು ನಿನ್ ಸೊಸೆನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋ. ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ದೊಡ್ಡಮ್ಮ. ನೀನ್ ಎಷ್ಟಾದ್ರೂ ನಗು ಜಾನ್ಕಿ, ಆದ್ರೆ ಮನೆಗ್ ಬರೋ ಸೊಸೆನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು. ಯಾಕ್ ಜಾನ್ಕಿ, ನಿನ್ಗಿದೆಲ್ಲ ಗೊತ್ತಿಲ್ವಾ? ಯಾಕೆ ಸುಮ್ನೆ ನಿಂತಿದ್ಯಾ? ಮಾತಾಡು. ಇದನ್ನೆಲ್ಲ ಅರ್ಥ ಮಾಡ್ಸೋದು ಗಂಡಸ್ರ ಕೆಲ್ಸ ಅಲ್ಲಪ್ಪ.